ನೋಡಿ, ಒಂದ್ ಕಡೆಯಲ್ಲಿ SIR ಅಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳ ಕುರಿತಾಗಿ ಕುಮಾರಸ್ವಾಮಿ ಅವರು ವಿಡಿಯೋ ಸಹಿತ ಪ್ರೂಫ್ಗಳನ್ನು ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲ ಇಷ್ಟೆಲ್ಲ ಮಾಡುವಾಗ ಬಿಜೆಪಿಯಿಂದ ಏನಾದ್ರೂ ಮಾಡ್ಲೇಬೇಕಲ್ವಾ? ಅದಕ್ಕೆ ಶೋಭಾ ಕರಂದ್ಲಾಜೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿಡಿಯೋ ಬಿಡುಗಡೆಯನ್ನ ಮಾಡಿದ್ದಾರಂತೆ ಸಚಿವೆ ಶೋಭಾ ಕರಂದ್ಲಾಜೆ. SIR ಪ್ರಕ್ರಿಯೆಯಲ್ಲಿ ಲೋಪ ಅಂತ ಹೇಳಿದ್ದಾರೆ. ಯಾರು? ಶೋಭಾ ಕರಂದ್ಲಾಜೆ. ಚುನಾವಣಾ ಆಯೋಗದ ಸೂಚನೆ ಪೂರ್ಣವಾಗಿ ಇವರು ಉಲ್ಲಂಘಿಸಿದ್ದಾರೆ, ಇದು ಸರಿಯಲ್ಲ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಆರೋಪವನ್ನ ಮಾಡಿದ್ದಾರೆ. ಆಬ್ವಿಯಸ್ಲಿ ಮಾಡಲೇಬೇಕು, ಯಾಕಂತ ಹೇಳಿದ್ರೆ ಅಲ್ಲಿ JDS ಅವರೇ ಅಷ್ಟೆಲ್ಲ ಪ್ರೂಫ್ ಎಲ್ಲ ಕೊಡ್ತಾ ಇರುವಾಗ ಬಿಜೆಪಿ ಅವ್ರು ಏನು ಮಾಡದೇ ಇದ್ರೆ ಏನ್ ಕತೆ? ಹಂಗಾಗಿ ಶೋಭಾ ಕರಂದ್ಲಾಜೆ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಅವ್ರು ಏನೇನು ಮಾತಾಡಿದ್ದಾರೆ ಕೇಳ್ಕೊಳ್ಬೇಕು. ಕೇಂದ್ರ ಚುನಾವಣಾ ಆಯೋಗ SIR ಅನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಗೊಂದಲ ಸೃಷ್ಟಿ ಮಾಡುವುದಕ್ಕಾಗಿ, ಮಿಸ್ಗೈಡ್ ಮಾಡುವುದಕ್ಕಾಗಿ, ದಾರಿ ತಪ್ಪಿಸುವುದಕ್ಕಾಗಿ ಈ 3 GBA ವ್ಯಾಪ್ತಿಯಲ್ಲಿ ಪ್ಯಾರಲಲ್ ಆಗಿ ಇನ್ನೊಂದು SIR ಅನ್ನ ರಾಜ್ಯ ಸರ್ಕಾರ ನಡೆಸಕ್ಕೆ ಹೊರಟಿದೆ ಮತ್ತು ನಡೀತಾ ಇದೆ. ಇದನ್ನು ತಕ್ಷಣ ನಿಲ್ಲಿಸಬೇಕು, ಇದರ ಬಗ್ಗೆ ಗಮನ ಕೊಡಬೇಕು ಅನ್ನುವಂತ ಪತ್ರವನ್ನು ನಾನು ಇವತ್ತು ಬರೆದಿದ್ದೀನಿ. ಎರಡನೇದು, ಕರ್ನಾಟಕ ರಾಜ್ಯದಲ್ಲಿ 30 ತಾರೀಕಿಂದ SIR ಆರಂಭ ಆಗಿದೆ. 20 ವರ್ಷಗಳ ನಂತರ ಈ SIR ನಡೀತಾ ಇರುವಂತದ್ದು. ದೇಶದಲ್ಲಿರುವಂತಹ ಅಕ್ರಮ ಮತದಾರರನ್ನ, ಮೃತಪಟ್ಟಿರುವಂತಹ ಮತದಾರ ಪಟ್ಟಿ ಎಲ್ಲೆಲ್ಲಿ ಇದೆ ಅವರನ್ನ ತೆಗೆಯುವುದಕ್ಕಾಗಿ, ಯಾರೋ ಮತದಾರ ಪಟ್ಟಿಯಲ್ಲಿ ಇರಬಾರ್ದು ಅಂತವರನ್ನು ತೆಗೆಯುವುದಕ್ಕಾಗಿ ಇವತ್ತು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ SIR ನಡೆದಿದೆ, ಕರ್ನಾಟಕದಲ್ಲಿ ಕೂಡ ನಡೀತಾ ಇದೆ. ಬಹಳ ಗಂಭೀರವಾದಂತ ಒಂದು ಪ್ರಕ್ರಿಯೆ ಇದು. ನಮ್ಮ ಮತದಾರರ ಪಟ್ಟಿಯನ್ನ ಕ್ಲೀನ್ ಮಾಡಿಕೊಳ್ಳುವುದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸ್ವಚ್ಛ ಮಾಡುವುದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸಕ್ರಮ ಮಾಡಿಕೊಳ್ಳುವುದಕ್ಕಾಗಿ ಇವತ್ತು ಬೆಂಗಳೂರಿನ ಮತದಾರರಿಗೆ ಬೇರೆ ಕಡೆ ಜನ ಬೈತಾರೆ, ನಿಮ್ಮಲ್ಲಿ ಕೇವಲ 50% ಮತದಾನ ಆಗುತ್ತೆ, 40% ಆಗುತ್ತೆ, ನೀವು ವೋಟೇ ಮಾಡಲ್ಲ ಅಂತ. ಆದ್ರೆ ಸತ್ಯ ಇರುವಂತದ್ದು ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.